ನಮಗೆ ಯಾಕೆ ಬರಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಕಂಪನಿಗಳು ಉದ್ಯಮಿಗಳಿರ್ತಾರೆ, ಅವ್ರು ಯಾಕೆ ಬೆಂಗಳೂರನ್ನ ನಮ್ಮ ಕರ್ನಾಟಕವನ್ನು ಆಯ್ಕೆ ಮಾಡ್ಕೋಬೇಕು? ಅದೇ ನಮ್ಮಲ್ಲಿ ಇಕೋಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ, ಇಕೋಸಿಸ್ಟಮ್ ನಮ್ಮಲ್ಲಿ ವಾತಾವರಣ ಪರಿಸರ ಇದೆ, ನಮ್ಮಲ್ಲಿ ವಾತಾವರಣ ಇದೆ, ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ. ಈಗ ಚೈನಾ ಅಂದರೆ ಭಾಳ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಚೈನಾ ಅಂದರೆ ಏನಪ್ಪ ಚೀಪ್ ಲೇಬರು ಅಂತ ತಿಳ್ಕೊತಾರೆ. ಚೈನಾ ಇಸ್ ನಾಟ್ ಚೀಪ್ ಲೇಬರ್. ಹೌದು, ಚೈನಾ ಈಸ್ ಸ್ಕಿಲ್, ಟ್ಯಾಲೆಂಟ್ ಅಲ್ಲಿ ಇದೆ ಅಂತ, ಪೂಲ್ ಇದೆ ಅಂತೇಳಿ ತುಂಬ ನಡೀತದೆ. ಹಾರ್ಡ್ ವರ್ಕಿಂಗ್ ಪೀಪಲ್ ಇದ್ದಾರೆ ಅಂತ ನಡೀತಿದೆ. ಭಾಳ ಜನ ಚೈನಾ ಆದ್ಮೇಲೆ ಲೇಬರ್ ಭಾಳ ಚೀಪ್ ಇದೆ ಅಂತ ಸಾಮಾನ್ಯ ಮನುಷ್ಯ ಮಾತಾಡೋದು. ಅದೇ ಅಲ್ಲಿ ಟ್ಯಾಲೆಂಟ್ ಇದೆಯಲ್ಲ, ಆ ಟ್ಯಾಲೆಂಟು ಸ್ಕಿಲ್ ಡೆವಲಪ್ಮೆಂಟು, ಅದಕ್ಕೆ ಚೈನಾಗೆ ಹೋಗ್ತಾರೆ. ಖಂಡಿತ ಆ ಟ್ಯಾಲೆಂಟು ಸ್ಕಿಲ್ ಡೆವಲಪ್ಮೆಂಟು, ಈ ಟ್ಯಾಲೆಂಟ್ ನಮ್ಮ ಹತ್ರ ಇದೆ. ಸ್ಕಿಲ್ ಡೆವಲಪ್ಮೆಂಟು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದೆ, ಪ್ರಿಯಾಂಕರ್ಗೆ ಅವ್ರು ಇಂಟ್ರೆಸ್ಟ್ ತಗೊಂಡಿದ್ದಾರೆ, ಶರಣ್ ಪ್ರಕಾಶ್ ಅವರು ಇಂಟ್ರೆಸ್ಟ್ ತಗೊಂಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಇದೇ ತಿಂಗಳ 11ರಿಂದ 14ರವರೆಗೂ ನಡೀತಾ ಇರುವಂತಹ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಸರ್. ಈ ಸಮಾವೇಶದ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ಅಂದ್ರೆ ಅಂತಿಮ ಹಂತದ ಸಿದ್ಧತೆಗಳು, ಅಂತಿಮ ಹಂತದಲ್ಲಿ ಸಾಕಷ್ಟು ಪ್ರೆಷರ್ ಆಗುತ್ತೆ ಸ್ವಾಭಾವಿಕವಾಗಿ. ಯಾಕೆಂದ್ರೆ ದಿನ ಹತ್ತ ಬಂದಾಗ ಇನ್ವಿಟೇಷನ್ಸ್, ಇದು ಗೆಸ್ಟ್, ಇದು ಬಹಳಷ್ಟು ಇರ್ತದೆ. ಅದು ಸರಿಯಾಗಿ ಹೋಗುವವರೆಗೆ ಚಾಲೆಂಜಸ್ ಇರ್ತವೆ ಮತ್ತು ಬಹಳಷ್ಟು ವಿಸ್ತಾರವಾಗಿ ನಾವೆಲ್ಲನೂ ಕೂಡ ಮಾಡುವ ಸಂದರ್ಭದಲ್ಲಿ ಭಾಳ ಜಾಗೃತಿಯಿಂದ ಎಲ್ಲರನ್ನ ಇನ್ವಾಲ್ವ್ ಮಾಡ್ಕೊಂಡು ನಾವು ಮಾಡಬೇಕಾಗ್ತದೆ. ಎಲ್ಲ ರೀತಿಯ ಸೌಲಭ್ಯಗಳನ್ನ ಎಲ್ಲ ರೀತಿ ಇದನ್ನು ಮಾಡಬೇಕಾಗ್ತದೆ. ನಾನು ಇಷ್ಟೇ ಜನರಿಗೆ ವಿನಂತಿ ಮಾಡ್ತೇನೆ, ಬಂದು ಭಾಗವಹಿಸಿ. ಅನೇಕ ಅಲ್ಲಿ ಸ್ಪೀಕರ್ಸ್ ಬರ್ತಾರೆ, ಸ್ಪೀಕರ್ಸ್ ಕೇಳಿ, ಬದಲಾವಣೆಗಳು ಅಂತ ಕೇಳಿ, ಜಗತ್ತು ಯಾವ ತರ ಹೋಗ್ತಾ ಇದೆ ಅಂತ ನೋಡಿ. ಈ ಸವಾಲುಗಳ ಜಗತ್ತು ಮುಂದಿಂತ ಬಹಳ ದೊಡ್ಡ ಸವಾಲುಗಳಿದಾವೆ. ಯುದ್ಧಗಳು, ಕ್ಲೈಮೇಟ್ ಚೇಂಜು, ಈ ಕಡೆ ಕೊರೋನಾ, ಇವೆಲ್ಲನೂ ಕೂಡ ಇದ್ದಾಗ ನಮ್ಮ ಅಜೆಂಡಾನೇ ಬೇರೆ ಆಗ್ಬೇಕಾಗ್ತದೆ. ಇದೆಲ್ಲವರು ಕೂಡ ಯಾವ ರೀತಿ ಸವಾಲುಗಳಿದಾವೆ, ಅದಕ್ಕೇನು ಪರಿಹಾರಗಳಿದಾವೆ, ಬಂದು ಕೇಳಿ. ಅವರೆಲ್ಲ ಸ್ಪೀಕರ್ಸ್ ಬರ್ತಾರೆ, 60 ಸ್ಪೀಕರ್ಸು ಬಂದು ತಾವು ರಿಜಿಸ್ಟರ್ ಮಾಡ್ಕೊಳ್ಳಿ, ಬಂದು ಭಾಗವಹಿಸಿ ಅಂತೇಳಿ ತಮ್ಮ ಮೂಲಕನೂ ಕೂಡ ನಾನು ಮತ್ತೆ ನೀವು ಕೇಂದ್ರ ಸಚಿವರುಗಳನ್ನ ಕೂಡ ಭೇಟಿ ಮಾಡಿ ಇನ್ವೈಟ್ ಮಾಡಿದೆ. ಅವರು ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಗೆ ಇಷ್ಟೇ ಅಂದರೆ 13ವರೆಗೆ ಅವ್ರ ಸೆಷನ್ ಇದೆ. ಸ್ವಲ್ಪ ಮೊದಲು ನಾವು ಫಿಕ್ಸ್ ಮಾಡುವಾಗ ಅದನ್ನು ನಾವು ನಮ್ಗೆ ಹೊಳಿಲಿಲ್ಲ ಅವತ್ತು ದಿವಸ, ಅದನ್ನು ಸಮಯ ಮಿಸ್ ದಟ್. ಈಗ ಅವ್ರು 13ವರೆಗೆ ಸೆಷನ್ ಇರೋದ್ರಿಂದ ಭಾಳ 11th ಇನಾಗ್ರಲ್ಗೆ ಕೆಲವು ಮಂದಿ ಬರಬೇಕಾಗ್ತದೆ, ಕೆಲವು ಬರೋಕ್ಕಾಗಲ್ಲ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು, ಸೋಮಣ್ಣ ಅವರು ಎಲ್ಲರೂ ಕೂಡ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಪಿಯೂಷ್ ಗೋಯಲ್ ಅವ್ರಿಗೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ, ರಾಜನಾಥ್ ಸಿಂಗ್ ಅವ್ರಿಗೆ, ಶೋಭಾ ಕರಂದ್ಲಾಜೆ ಅವ್ರು ಬರ್ತೀವಿ ಅಂತ 12th ಅಂತ ಹೇಳಿದ್ದಾರೆ. ಹೀಗೆ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ಅದು ಹೋಗ್ಬಿಟ್ಟಿದೆ. ಈಗ ನಾವು ಇನ್ನು ವಿ ಕ್ಯಾನ್ ಚೇಂಜ್ ದ ಡೇಟ್ಸ್. ಮತ್ತೆ ಈಗ ಇದ್ರಲ್ಲಿ ಹೌ ಬೆಸ್ಟ್ ವಿ ಕ್ಯಾನ್ ಮ್ಯಾನೇಜ್ ಅನ್ನೋದು ಮಾಡ್ತಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಸಹಕಾರ ಕೂಡ ಬಹಳಷ್ಟು ಮಾಡ್ತಾ ಇದ್ದಾರೆ. ಅವರು ಕೂಡ ಸಹಕಾರ ಮಾಡ್ತಿದ್ದ ಕಾರ್ಯಕ್ರಮಕ್ಕೆ. ಅವರು ಕೂಡ ಈ ಒಂದು ಸಣ್ಣ ಒಂದು ಲೋಪ ಆಗಿದ್ರೂ ಕೂಡ ಅವರು ಕೂಡ ಅದರ ಅರಿವಿದೆ. ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ದಿವಸ ಅಂತೂ ಅವರು ನಿಮ್ಮ ಪ್ರಹ್ಲಾದ್ ಜೋಶಿ ಅವ್ರು ನನ್ನ ಜೊತೆನೇ ಎಲ್ಲ ಕೆಲಸ ಬಿಟ್ಟು ನಮ್ಮ ಜೊತೆನೇ ಅಡ್ಡಾಡಿದ್ದಾರೆ 2 ದಿವಸ. ಎಲ್ಲ ಪಿಯೂಷ್ ಗೋಯಲ್ ಅವ್ರ ಮನೆಗೆ, ನಿರ್ಮಲಾ ಸೀತಾರಾಮನ್ ಮನೆಗೆ, ಎಲ್ಲ ಕಡೆನೂ ಕೂಡ ಅಶ್ವಿನಿ ವೈಷ್ಣವ್ ಅವ್ರ ಕಡೆನ ಎಲ್ಲರೂ ಕೂಡ ಅವರೇ, ಅಶ್ವಿನಿ ವೈಷ್ಣವ್ ಅವ್ರ ಕಡೆ ಅವರು ಕರ್ಕೊಂಡು ಹೋಗಿ ಎಲ್ಲ ಮಾಡ್ತಾರೆ. ನಾನು ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಥಿಂಗ್. ದೇ ಆರ್ ಆಲ್ಸೋ ಫ್ರಮ್ ಸ್ಟೇಟ್. ಅವರು ನಮ್ಮ ರಾಜ್ಯದವರೇ, ನಾವು ರಾಜ್ಯ ಅಭಿವೃದ್ಧಿ ಹೋಗ್ಬೇಕು ಅಂತೇಳಿ ಪೊಲಿಟಿಕಲ್ ಡಿಫರೆನ್ಸಸ್ ಇರ್ಬೋದು ನಮಗೆ. ಸ್ಟೇಟ್ ಇಸ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಆದೇಶಿಲ್ಲ ಅವರು ಕೂಡ ಮಾಡ್ತಾ ಇದ್ದಾರೆ. ಐ ಆಮ್ ಹ್ಯಾಪಿ. ಅವರು ಮಾಡಿದಂಥ ಸಾಕಷ್ಟು ಸಮಯ ಕೊಟ್ಟಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಲೇ ಹೇಳ್ತಾ ಇದ್ರಿ, ಪ್ರಮುಖವಾಗಿ ನೀವು ಇವಿ ಸೆಕ್ಟರ್, ಅದು ಮೇನ್ಲಿ ನಾವೀಗ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅಂತ. ಆರ್ಟಿಫಿಷಿಯಲ್ 10 ವರ್ಷ ಆದ್ಮೇಲೆ ಸಾಕಷ್ಟು ಬದಲಾವಣೆಗಳಾಗತ್ತೆ ಅಂತ ಹೇಳಿ, ಆ ನಿಟ್ಟಿನಲ್ಲಿ ಸರ್ ಅದನ್ನ ಹೆಚ್ಚಿನದಾಗಿ ಸ್ಥಾಪನೆ ಮಾಡೋದಕ್ಕೆ ಇವಿ ಪಾರ್ಕ್ ಮಾಡ್ತಾ ಇದೀವಿ. ಒಂದು ಎಂಟೈರ್ ಸಪ್ಲೈ ಚೈನ್, ಬ್ಯಾಟ್ರೀಸ್, ಗಿಟ್ರೀಸ್ ಎಲ್ಲ ಕೂಡ್ಕೊಂಡು ಒಂದು ಇವಿ ಪಾರ್ಕ್ ಅನ್ನು ಮಾಡ್ತಾ ಇದೀವಿ. ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ರಾಜ್ಯದ ಜನರಿಗೆ ಏನು ಹೇಳ್ತೀವಿ? ಅದೇ ಹೇಳ್ತಿದ್ದಾರಲ್ಲ, ಕರ್ನಾಟಕ ರಾಜ್ಯ ತನ್ನದೇ ಆದಂಥ ಭವ್ಯವಾದಂಥ ಒಂದು ಇತಿಹಾಸ, ಸಂಸ್ಕೃತಿ ನಮ್ಮದಾಗಿದೆ. ಪ್ರಗತಿ ಹೊಂದಿರುವಂಥ ರಾಜ್ಯ ಆಗಿದೆ, ಪ್ರಗತಿ ಹೊಂದಿರುವಂಥ ರಾಜ್ಯ ಆಗಿದೆ. ಜಗತ್ತಿನ ಸವಾಲುಗಳನ್ನ ಸ್ವೀಕಾರ ಮಾಡಿ ಆ ಸವಾಲುಗಳಿಗೆ, ಆ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸ್ಕೊಡುವಂಥ ಶಕ್ತಿ ಇವತ್ತು ಸಹ ನಮ್ಮ ರಾಜ್ಯಕ್ಕಿದೆ. ನಾವು ಫ್ರಮ್ ಕರ್ನಾಟಕ ಟು ದ ವರ್ಲ್ಡ್, ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಮಾಡಿ ಇಡೀ ಪ್ರಪಂಚಕ್ಕೆ ಕೊಡುವಂಥದ್ದಾಗಬೇಕು. ಆ ಶಕ್ತಿ ಇವತ್ತು ಸಹ ನಮ್ಮ ರಾಜ್ಯ ಆಗ್ತದೆ. ಬನ್ನಿ, ಭಾಗವಹಿಸಿ ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು. ಖಂಡಿತ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರೆ ನಾವು ಕೂಡ ಆಶಿಸ್ತೀವಿ. ಕಾರ್ಯಕ್ರಮ ಯಶಸ್ವಿಯಾಗಲಿ, ಕರ್ನಾಟಕಕ್ಕೆ ಸಾಕಷ್ಟು ಕೈಗಾರಿಕೆಗಳು ಬರಲಿ, ಸಾಕಷ್ಟು ಅಭಿವೃದ್ಧಿ ಆಗಲಿ, ನಮ್ಮ ಯುವಕರಿಗೆ ಕೆಲಸ ಸಿಗಲಿ ಅಂತ ಹೇಳಿ ಧನ್ಯವಾದ ಸರ್ ತಮಗೆ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.